Hi guys, welcome back to the video. So ಮ್ಯಾಥಮೆಟಿಕ್ಸು ನೀವು ಒಂದು ಅರ್ಧ ಸಾಲ್ವ್ ಮಾಡಿಕೊಂಡು ನಾನು ಟ್ರಿಕ್ಕೊಂಡು ಒಂದು ಅರ್ಧ ಕಲ್ತ್ಕೊಂಡು ಹೋಗಿದ್ದಾರೆ. ಡೆಫಿನೆಟ್ಲಿ ಈಸಿಯಾಗಿ ನೀವು ಒಂದು 30ರಿಂದ 35 ಗಂಟೆ ಸಾಲ್ವ್ ಮಾಡ್ಬೋದಾಗಿತ್ತು. ಬಿಕಾಸ್ ಪೇಪರ್ ಅಫ್ಕೋರ್ಸ್ ಎಸ್ ಲೆಂದಿಗಿತ್ತು, ಬಟ್ ಸ್ಟಿಲ್ ಕೆಲವೊಂದಷ್ಟು ಕ್ವೆಶ್ಚನ್ಗಳು ಡೂಯಬಲ್ ಆಗಿತ್ತು ಆ್ಯಂಡ್ ಟ್ರಿಕ್ಗಳಿಂದ ಆರಾಮಾಗಿ ಆನ್ಸರ್ ತೆಗಿಯೋ ಥರನೇ ಇತ್ತು. ಆಯಿತಾ? ಆ್ಯಂಡ್ ಐ ಬಿಲೀವ್ ಯಾರು ಪ್ರಾಪರಾಗಿ ಕಲ್ತ್ಕೊಂಡಿರೋ ಟ್ರಿಕ್ಗಳು ಅವರೆಲ್ಲ ಅಪ್ಲೈ ಮಾಡಿ ಒಳ್ಳೆ ಆನ್ಸರ್ ತೆಗೆದಿರೋ ಅಂತ ಅನ್ಕೋತೀನಿ. ಆ್ಯಂಡ್ ಕೆಲವೊಂದು ಜನಗಳಿಗೆ ವರ್ಕ್ ಆಗಿರಲ್ಲ, ಇಟ್ಸ್ ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಿರಲ್ಲ ನನ್ನ ಪ್ರಕಾರ. ಆ್ಯಂಡ್ ಎಸ್, ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಯಾರ್ಯಾರು 20-25 ತೊಗೊಂಡಿದ್ರೆ ನೀವೆಲ್ಲ ಸೇಫ್ ಝೋನ್ ಹಿಡಿದಿರ ಅಂತ ಅರ್ಥ. ಬಿಕಾಸ್ ಮೆಜಾರಿಟಿ ಜನಗಳ ಸ್ಕೋರ್ ಇದೇ ರೇಂಜಲ್ಲಿ ಬಂದಾಗ ಆಗುತ್ತೆ. ಆ್ಯಂಡ್ ನಿಮ್ಮ ಲಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಕಸ್ಮಾತ್ ನಿಮ್ಮ ಹಾರ್ಡ್ ವರ್ಕ್ ತುಂಬ ಹಾಕಿದಿರ್ತಂದರೆ ಡೆಫಿನೆಟ್ಲಿ ನೀವು ಒಂದು 45 ml ತೊಗೊಂಡಿರ್ತಾರೆ. ಓಕೆ, ದಟ್ಸ್ ಹೈಲಿ ಅಪ್ರಿಷಿಯೇಟೆಡ್. ನಾನೇ ಅಪ್ರಿಷಿಯೇಟ್ ಮಾಡ್ತೀನಿ ನಿಮ್ಗಳಿಗೆಲ್ಲ. ದಟ್ಸ್ ಹೈಲಿ ಅಪ್ರಿಷಿಯೇಟೆಡ್. ಆ್ಯಂಡ್ ನೀವು ನಿಮ್ಮ ಎಫರ್ಟ್ಸು ಮತ್ತು ನನ್ನ ಟ್ರಿಕ್ ಎರಡೂ ಬಳಸ್ಕೊಂಡಿದ್ರೆ ಖಂಡಿತವಾಗ್ಲೂ 40-45 ಮೇಲೆ ತೆಗಿಬೋದಾಗಿತ್ತು. ಬಟ್ ಸ್ಟಿಲ್ ಇಟ್ಸ್ ಫೈನ್. 20-25 ಇಟ್ಸ್ ವೆರಿ ಡೀಸೆಂಟ್ ಸ್ಕೋರ್ ಬಿಕಾಸ್ ದ ಪೇಪರ್ ವಾಸ್ ಟಫ್ ಆ್ಯಂಡ್ ಲೆಂದಿ ಆ್ಯಂಡ್ ನಿಮಗೆ ಔಟ್ ಆಫ್ ಸಿಲೆಬಸ್ನಿಂದಲೇ ಕ್ವಶನ್ ಬಂದಿತ್ತು. ಓಕೆ, ಈಗ ನೋಡಿ, ಲೈಕ್ ಎಲ್ಲ ಕಡೆ ಕೆಲಸ ಮಾಡ್ತೀನಿ. ನಾನು ಏನು ಹೇಳಿದೆ ನಿಮಗೆ, ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ, ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಟೆಕ್ನಿಕು ಮತ್ತು ಅಂಡರ್ 10 ಟೆಕ್ನಿಕು, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದಷ್ಟು ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಕ್ವಶನ್ ನೋಡಿ, ಲೈಕ್ ಆಪ್ಷನ್ಸ್ ಇದಾವೆ, ನನಗೆ ಏನು ಅಂತ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀನಿ ನಾನು, ಒಂದು ಆಪ್ಷನಲ್ 3/4 ಇದೆ, ಇನ್ನೊಂದು ಆಪ್ಷನಲ್ 4/3 ಇದೆ. ಸೊ ಎರಡರಲ್ಲಿ ಆನ್ಸರ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನನಗೆ ಇವಾಗ ಬಿನೋ ಅಥವಾ ಏನೋ ಅಂತ ಗೊತ್ತಾಗಬೇಕು. ಐ ಆಮ್ ಗೋನ್ ಟೇಕ್ ದ ಹೆಲ್ಪ್ ಆಫ್ ಅದರ್ ಆಪ್ಷನ್ಸ್. ಡಿನಾಮಿನೇಟರ್ ಚೆಕ್ ಮಾಡ್ಕೊಂಬನ್ನಿ. 3 ಆಪ್ಷನ್ಸಲ್ಲಿ ಡಿನಾಮಿನೇಟರ್ 3 ಇದೆ. ಸೊ ಐ ಆಮ್ ಗೋಯಿಂಗ್ ವಿತ್ ಆಪ್ಷನ್ ಬಿ ಆ್ಯಂಡ್ ಗೆಸ್ ವಾಟ್, ದಟ್ಸ್ ದ ಆನ್ಸರ್. ಸಿಂಪಲ್. ಆ್ಯಂಡ್ ಇಲ್ಲಿ ನೋಡಿ, ಫಿಫ್ತ್ ಕ್ವಶನ್ ನೋಡಿ ಏನಿದೆ, ಲೈಕ್ ದಿಸ್ ಇಸ್ ಅಂಡರ್ 10 ಅಲ್ವಾ, ಆಪ್ಷನ್ಸ್ ಎಲ್ಲ ಅಂಡರ್ 10 ಇದ್ದಾವೆ. ನಾನು ಏನು ಹೇಳಿದೆ, ವೆನ್ ದ ನಂಬರ್ಸ್ ಆರ್ ಅಂಡರ್ 10 ಆ್ಯಂಡ್ ದೇ ಆರ್ ನಾಟ್ ಇನ್ ಸೀಕ್ವೆನ್ಸ್ ಅಂತಂದರೆ ದ ಮ್ಯಾಕ್ಸಿಮಮ್ ನಂಬರ್ ಏನಾಗಿರುತ್ತೆ ದಟ್ಸ್ ಗೋಯಿಂಗ್ ಟು ಬಿ ಆನ್ಸರ್ ಅಂತಿದೆ. ಆ್ಯಂಡ್ ಆಪ್ಷನ್ ಬಿ ಆನ್ಸರ್. ಆ್ಯಂಡ್ ಅದೇ ಥರ ಇನ್ನೂ ಇದೆ ಕ್ವಶನ್ಸು. ಲೈಕ್ ಇಲ್ಲಿ ನೋಡಿ, 6 ಕ್ವಶನ್ ನೋಡಿ, ಸೇಮ್ ಸಿಮಿಲರ್. ಅಂಡರ್ 10 ಇದೆಯಾ, ದೇ ನಾಟ್ ಇನ್ ಸೀಕ್ವೆನ್ಸಾ. -6 ಹೈಯೆಸ್ಟ್ ನಂಬರ ಇಲ್ಲ, 5 ಹೈಯೆಸ್ಟ್ ನಂಬರ ಇಲ್ಲ, 6 ಹೈಯೆಸ್ಟ್ ನಂಬರ್, ಅಂಡರ್ 10 ಇದೆ. ಓಕೆ, ಗೋ ಫಾರ್ ಇಟ್, ಆಪ್ಷನ್ ಎ ಈಸಿ. ಆ್ಯಂಡ್ ಅದೇ ಥರ ಲೈಕ್ ಬಿಜಾನ್ ಕ್ವಶನ್ಗಳು ಆ್ಯಕ್ಚುಲಿ ಸಾಲ್ವ್ ಆಗಿದ್ದಾವೆ. ಓನ್ಲಿ ಥಿಂಗ್ ಇಸ್ ನೀವು ಸ್ವಲ್ಪ ತಲೆ ಓಡಿಸ್ಬೇಕಾಗಿತ್ತು. ಆ್ಯಂಡ್ ನಾನು ಹೇಳಿದ್ದೆ ಕೆಲವೊಂದು ಕ್ವಶನ್ಗಳಿಗೆ ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು, ನೀವು ತುಂಬ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗಿತ್ತು. ದಟ್ ಇಸ್ ಕ್ವಶನ್ ನಂಬರ್ 2. ಆಯಿತಾ? ಈಗ ನಾವು ಗೆಸ್ಸಿಂಗ್ ಟೆಕ್ನಿಕನ್ನು ಅಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಏನು ಹೇಳಿದೆ, ಇಲ್ಲಿ ಕೊಟ್ಟಿರೋ ಆಪ್ಷನು 1/4 ಆಯಿತಾ. ಬಟ್ ನಾವೇನು ಗೆಸ್ಸಿಂಗ್ ಟೆಕ್ನಿಕ್ ಪ್ರಕಾರ ಯಾವುದಕ್ಕೆ ಹೋಗ್ತಿದ್ದೋ, ಆಪ್ಷನ್ ಬಿ ಅಥವಾ ಆಪ್ಷನ್ ಸಿಗೆ ಹೋಗ್ತಿದ್ದೋ, ಬಿಕಾಸ್ ಅದರಲ್ಲಿ ಸಿಮಿಲಾರಿಟಿ ತುಂಬ ಜಾಸ್ತಿ ಇದೆ. ಆಯಿತಾ? ಬಟ್ ನಿಮ್ಮನ್ನು ಮಕ್ಕರ್ ಮಾಡೋದಕ್ಕೆ ಅಂತ ಈ ಕ್ವಶನ್ಗಳು, ಇಂಥ ಕ್ವಶನ್ಗಳ ಫಾರ್ಮ್ ಮಾಡಿರ್ತಕ್ಕಂಥವ್ರು ಈ ಥರ ಕ್ವಶನ್ಗಳು ಯೂಶ್ವಲಿ ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ನಾನೇನು ಹೆಲ್ಪ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಎಲ್ಲ ಕ್ವಶನ್ಗೂ ವರ್ಕ್ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಾನು ನಿಮಗೆ ಟೆಕ್ನಿಕಲ್ ಹೇಳ್ಕೊಡ್ಬೇಕಾದ್ರೆ ಇದಿಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ, ಇಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಯಾವುದೂ 100% ವರ್ಕ್ ಆಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ಆಯಿತಾ? ನನಗೂ ವರ್ಕ್ ಆಗಲ್ಲ ಅದು. ಆ್ಯಂಡ್ ನಮ್ಗೆ ಹೈಲಿ ಇಂಟೆಲಿಜೆನ್ಸ್ ಇರಬೇಕಾಗಿರುತ್ತೆ ನಮಗೆ ಅಂಥದ್ದನ್ನು ಗೆಸ್ ಮಾಡಬೇಕು ಅಂತಂದರೆ. ಹೋಪ್ ನಿಮಗೆಲ್ಲ ಒಂದು 20-25 ಖಂಡಿತವಾಗ್ಲೂ ಬಂದಿರುತ್ತೆ ವಿತೌಟ್ ಎನಿ ಸ್ಟಡೀಸ್. ಆ್ಯಂಡ್ ನೀವು ಚೆನ್ನಾಗಿ ಓದ್ಕೊಂಡಿರೋ ದಟ್ ಖಂಡಿತವಾಗ್ಲೂ 30 ಮೇಲೆ ಬಂದಿರುತ್ತೆ ನನ್ನ ಪ್ರಕಾರ. ನೀವು ಅಕಸ್ಮಾತ್ 30 ಮೇಲೆ 45 ಮೇಲೆ ಅಂತ ತೊಗೊಂಬಿಟ್ಟಿದ್ರೆ ದಟ್ಸ್ ಅಲ್ಟಿಮೇಟ್ ಸ್ಕೋರ್. ಟೆನ್ಷನ್ ತೊಗೊಬಿಡಿ, ಪೀಸ್ ಆಗಿರಿ. ಓಕೆ, ಬನ್ನಿ ಇವಾಗ ಆನ್ಸರ್ಗಿನ ಡಿಸ್ಕಸ್ ಮಾಡ್ತೀನಿ. ದಿಸ್ ಇಸ್ ಕ್ವಶನ್ ಪೇಪರ್ ಕೋಡ್ ಬಂದ್ಬಿಟ್ಟು D4. First question ge option B, second question ge option D, third question ge we have option B, and fourth question ge we have option B, fifth question ge option B, sixth question ge A, and seventh question ge B, eighth question ge we have C, and ninth question ge A, 10th question ge C, 11th ge B. Okay, 12th ge D there, 13th ge we have D, and 14th ge we have A, 15th ge we have C, 16th A, 17th B, 18th A, and then 19th ge we have D, and 20th ge we have C, 21st ge we have B, 22nd okay, 21st 21st B there, 22nd B there, 23rd C there, 24th B there, 25 B there, 26 B ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಲೆಟ್ಸ್ ನಾವು ಸಾಲ್ವ್ ಮಾಡ್ತಿರ್ತೀವಿ ಅಂತ ಅಂದ್ಕೊಳ್ಳಿ, ನಮಗೆ ಬಿ ಅಥವಾ ಯಾವುದೋ ಏನು ಕನ್ಸಿಕ್ಯೂಟಿವ್ ಬಂದ್ಬಿಟ್ಟು ಅಲ್ಲ ನಾನು ತಪ್ಪು ಮಾಡ್ತಿದ್ದೀನಾ ಅಂತ ಅನ್ಸ್ಬಿಡುತ್ತೆ. ಟೆನ್ಷನ್ ಆಗಬೇಡಿ, ಪ್ಯಾನಿಕ್ ಆಗಬೇಡಿ. ನಿಮ್ಗೆ ಏನು ಆನ್ಸರ್ ಬಂದಿದ್ದು ಕರೆಕ್ಟಾಗಿರುತ್ತೆ. ಒಂದು ಸತಿ ಆ ಬಿ ಸೀಕ್ವೆನ್ಸ್ ಅಥವಾ ಎ ಸೀಕ್ವೆನ್ಸು ಅಥವಾ ಸಿ ಸೀಕ್ವೆನ್ಸು ಕಂಟಿನ್ಯೂ ಆಗಿಬಿಡುತ್ತೆ. ಓಕೆ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಬರುತ್ತೆ, ಯೂಶ್ವಲಿ ಆಗುತ್ತೆ ಆ ಥರ. ಓಕೆ, 29th ಎ ಇದೆ. ಓಕೆ, 25ಗೆ ಬಿ ಇದೆ, ಆ್ಯಂಡ್ 26ಗೆ ಸಿ ಇದೆ, 27ಗೆ ವಿ ಹ್ಯಾವ್ ಸಿ, 28ಗೆ ಬಿ ಇದೆ, ಆ್ಯಂಡ್ 29ಗೆ ಎ ಇದೆ, 30th ಎ ಇದೆ, 31stಗೆ ಬಿ ಇದೆ, 32ndಗೆ ಡಿ, 33 ಸಿ, 34 ಎ, 35 ಸಿ, ಆ್ಯಂಡ್ 36 ಸಿ, 37 ಡಿ, ಆ್ಯಂಡ್ 38ಗೆ ಬಿ ಇದೆ, 39ಗೆ ಸಿ ಇದೆ, ಆ್ಯಂಡ್ 40thಗೆ ಸಿ ಇದೆ, 41stಗೆ ಸಿ ಇದೆ, 42ndಗೆ ಸಿ ಇದೆ, 43ಗೆ ಬಿ ಇದೆ, ಆ್ಯಂಡ್ 44ಗೆ ಸಿ ಇದೆ, 45ಗೆ ಬಿ ಇದೆ, 46ಗೆ ನೋ ಆಪ್ಷನ್ಸ್ ಇನ್ನೂ ಪ್ರಿಡಿಕ್ಟ್ ಮಾಡೋಕ್ಕಾಗಿಲ್ಲ. ಆಯಿತಾ? ಅಂದರೆ ಅಥವಾ ಇದು ಔಟ್ ಆಫ್ ಸಿಲೆಬಸ್ ಅಥವಾ ಗ್ರೇಸ್ ಮಾರ್ಕ್ಸ್ ಆಗುತ್ತೆ. ಆ್ಯಂಡ್ 47ಗೆ ಔಟ್ ಆಫ್ ಸಿಲೆಬಸ್ ಎಲ್ಲ ಗ್ರೇಸ್ ಮಾರ್ಕ್ಸ್ ಆಗುತ್ತೆ. ಅದಕ್ಕೆ 47 ನೋಡಿ, ಅಲ್ಲ ಗುರು, ಎಂಥ ಕ್ವೆಶನ್ ಇದು. ಆಯಿತಾ? ಎಂಥ ಕ್ವೆಶನ್. ಈ ಕ್ವೆಶನ್ ಅಂಡ್ರೆ 1 minute ಮಾಡೋಕ್ಕಾಗುತ್ತಾ? ಹಾಂ, ನನಗೆ ಅರ್ಥ ಆಗ್ತಲ್ಲ ಏನಕ್ಕೆ ಇದರ ಕೊಟ್ಟಿದ್ದಾರೆ ಅಂತ. ಓಕೆ, 47 ಬಿ ಇದೆ, 48 ಸಿ. ಈ ಕ್ವೆಶನ್ ಅದಕ್ಕೆ ಬೇಕು 1 ನಿಮಿಷ ನಮಗೆ.
ಈ ಕ್ವಶನ್ ಓದಿ ಆಪ್ಷನ್ಸ್ ಓದೋಕ್ಕೆ ಬೇಕು ನಮ್ಗೊಂದು ನಿಮಿಷ ಅಂಥದ್ರಲ್ಲಿ ಇಂಥ ಕ್ವಶನ್ ಕೊಟ್ಟಿದ್ದಾರೆ, ಬಿಡಿ ಏನು ಮಾಡೋಕ್ಕಾಗಲ್ಲ. 48C ಆಗೋಗ್ಬಿಟ್ಟಿದೆ, 49C ಇದೆ, 50A ಇದೆ, 51D ಇದೆ, 52. ಲುಕ್ ಇಟ್ ದಿಸ್ ಕ್ವಶನ್. ನಾನು ಆಗಲೇ ಹೇಳಿದೆ ಕೆಲವೊಂದು ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಕಲ್ತ್ಕೊಂಡ್ರೆ ನೀವು ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಅದು ಡೈರೆಕ್ಟ್ ಸೊಲ್ಯೂಷನ್ನ ಕೇಳಿರ್ತಾರೆ ಅಂತ ನಿಮಗೆ, ಆಯಿತಾ. ಇಲ್ಲಿ ನೋಡಿ ಸೇಮ್ ಅದೇ ಥರ ಕೇಳಿದ್ದಾರೆ, ಸೇಮ್, ಆಯಿತಾ. ಆ್ಯಂಡ್ ಇದರಲ್ಲಿ ಹೆವಿ ಕನ್ಫ್ಯೂಸಿಂಗ್ ಆಗಿರುತ್ತೆ. ಇದರೊಳಗೆ ನೀವು ನಮ್ಮ ಟೆಕ್ನಿಕನ್ನು ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಇಸ್ 50% ಚಾನ್ಸಸ್. ಸೊ ನೀವು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳು ಕಲ್ತ್ಕೊಂಡು ಹೋಗಿದ್ರೆ ಡೆಫಿನೆಟ್ಲಿ ಸಾಲ್ವ್ ಮಾಡೋದಾಗಿತ್ತು. ಆ್ಯಂಡ್ ನಿಮಗೆ ಒತ್ತಿ ಹೇಳ್ತಾ ಇದ್ದೆ ನಾನು, ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಪ್ರಾಬ್ಲಮ್ಸ್ಗಳಿರ್ತವೆ ಆ್ಯಂಡ್ ಅದನ್ನು ಕಲ್ತ್ಕೊಂಡು ಹೋಗಿ ಜೆನ್ಯೂನ್ ಈ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ನಿಮ್ಗೆ ಸಿಗುತ್ತೆ. ಇದು ಡೈರೆಕ್ಟ್ ಆನ್ಸರ್ ಇದು ಅವ್ರು ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 53ಗೆ ಇದೆ ಡಿ ಆ್ಯಂಡ್ 54ಗಿದೆ ಸಿ, 55ಗಿದೆ ಬಿ, 56ಗಿದೆ ಸಿ ಆ್ಯಂಡ್ 57ಗಿದೆ ಬಿ, 58ಗಿದೆ ಸಿ, 59ಗಿದೆ ಡಿ ಆ್ಯಂಡ್ 60ಗಿದೆ ಎ. ಸೊ ಐ ಹೋಪ್ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ, ಟೆನ್ಷನ್ ಆಗಿಬಿಡಿ, ಎಲ್ಲ ಒಂದೇ ಝೋನ್ ಬಂದಿರ್ತೀರ. ಆ್ಯಂಡ್ ದಿಸ್ ಇಸ್ ನಾಟ್ ಅಫಿಷಿಯಲ್, ಇನ್ನೊಂದು ಆನ್ಸರ್ಗೆ ಬರುತ್ತೆ ಅಫಿಷಿಯಲ್ KA ವೆಬ್ಸೈಟಿಂದ, ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ, ಯಾವುದೇ ರೀತಿ ಟೆನ್ಷನ್ ಆಗಬೇಡಿ. ನೆಕ್ಸ್ಟ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ವಿಲ್ ಮೀಟ್ ಯು ಅನ್ ಅದರ್ ವಿಡಿಯೋ. ಟಿಲ್ ದೆನ್ ಕೀಪ್ ಲೈಕ್ ಮಾರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.